ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾವೇರಿ ಶಾಕ್. ಆರೋಗ್ಯ ಇಲಾಖೆಯ ಅಸಲಿ ಮುಖ ಬಯಲು. ರೋಗಿಗಳ ಜೀವ ಉಳಿಸಬೇಕಾದ 108 ಆಂಬ್ಯುಲೆನ್ಸ್ ಇಲ್ಲಿ ಏನು ಮಾಡ್ತಿದೆ ಗೊತ್ತಾ? ಸ್ಕ್ರ್ಯಾಪ್ ಗಾಡಿ ಎಳೆಯೋ ಕೆಲಸ. ಹೌದು, ಹಾವೇರಿ ಜಿಲ್ಲಾಸ್ಪತ್ರೆಯಿಂದ ಕೆಟ್ಟು ಹೋದ KA51G 5418 ಆ್ಯಂಬುಲೆನ್ಸನ್ನು ಮತ್ತೊಂದು ಸಕ್ರಿಯ 108 ಆ್ಯಂಬುಲೆನ್ಸ್ KA51G 0530 ಮೂಲಕ ಎಳೆದೊಯ್ಯಲಾಗ್ತಾ ಇದೆ. ಇವರು ಮಾಡ್ತಿರೋ ಕಾಮಿಡಿ ನೋಡಿ ನಗೋಣ್ವಾ ಅಥವಾ ಜನರ ಜೀವದ ಜೊತೆ ಆಟ ಆಡ್ತಿರೋದಕ್ಕೆ ಒಗೆಯೋಣ್ವಾ? ಇತ್ತ ಎಮರ್ಜೆನ್ಸಿ ಪೇಷಂಟ್ಗಳು ಆ್ಯಂಬುಲೆನ್ಸ್ಗಾಗಿ ಕಾದು ಕಾದು ಕಂಗಾಲಾಗ್ತಿದ್ದಾರೆ. ರೋಗಿಗಳು ಜೀವದ ಹಂಗಿನಲ್ಲೇ ಕಾಯ್ತಿದ್ದಾರೆ. ಅಲ್ಲ, ಗಂಟೆಗಟ್ಟಲೆ ಕಾಯೋಕೆ ಅದೇನು ಬಸ್ಸಾ, ಟ್ರೈನಾ? ಆ್ಯಂಬುಲೆನ್ಸ್ ಕಣ್ರಿ. ದಾವಣಗೆರೆ ಹುಬ್ಬಳ್ಳಿ ಕಡೆಗೆ ಹೋಗಬೇಕಾದ ರೋಗಿಗಳು ಜೀವದ ಹಂಗಿನಲ್ಲೇ ಕಾಯ್ತಿದ್ದಾರೆ. ಆದರೆ ಇಲ್ಲಿ ಅಧಿಕಾರಿಗಳ ಆಟ ನೋಡಿ. ನೋಡಕ್ಕೆ ಭಾಳ ಚಂದ ಅನ್ಸಾಕತ್ತೈತಿ. ರೋಗಿಗಳ ಸೇವೆಗೆ ಇದ್ದ ಆ್ಯಂಬುಲೆನ್ಸನ್ನೇ ಸ್ಕ್ರ್ಯಾಪ್ ಕೆಲಸಕ್ಕೆ ಬಳಸ್ತಿದ್ದಾರೆ. ಖಾಸಗಿ ಟೋಯಿಂಗ್ ವಾಹನಗಳಿಗೆ ಹಣ ಇದ್ದರೂ ಕೂಡ ಯಾಕೆ ಈ ದುರುಪಯೋಗ? ಇದು ನಿರ್ಲಕ್ಷ್ಯನ ಅಥವಾ ಲೂಟಿ ಸಿಸ್ಟಮಾ? ಇಲ್ಲಿ ಸ್ಕ್ರ್ಯಾಪ್ ಆಗಿ ಗಾಡಿ ಐತಲ್ಲ, ಇದಾಯ್ತಲ್ರಿ, ಇದು ಪರ್ಮಿಷನ್ ಸಿಕ್ಕೈತಿ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಇದು ಕಾಣಿಸ್ತಿಲ್ವಾ? 108 ಆ್ಯಂಬುಲೆನ್ಸ್ ಮ್ಯಾನೇಜರ್ಗೆ ಇದು ಗೊತ್ತೇ ಇಲ್ವಾ? ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಜನರು ಒತ್ತಾಯಿಸ್ತಿದ್ದಾರೆ. ಜನರ ಜೀವ ಉಳಿಸುವಂತಹ ವಾಹನವೇ ಹೀಗೆ ದುರುಪಯೋಗ ಆಗ್ತಿದ್ರೆ ಜನರ ಜೀವಕ್ಕೆ ಬೆಲೆ ಇಲ್ವಾ? ಆರೋಗ್ಯ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು. ಆರೋಗ್ಯ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಏನು ನಡೀತಿದೆ ಅಂತ ಸ್ವಲ್ಪ ಗಮನ ಹರಿಸಿ, ಇಲಾಖೆಯ ಎಡವಟ್ಟುಗಳನ್ನು ಸರಿಪಡಿಸಿ. ಇದನ್ನು ನೀವು ಜನರ ಆದೇಶ ಅಂದ್ಕೊಳ್ತಿರೋ ಅಥವಾ ಮನವಿ ಅಂದ್ಕೊಳ್ತಿರೋ ನಿಮಗೆ ಬಿಟ್ಟಿತ್ತು. ನಮಗೆ ಬೇಕಿರೋದು ಕರ್ನಾಟಕದಲ್ಲಿ ಉತ್ತಮ ಆರೋಗ್ಯ ವ್ಯವಸ್ಥೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.